ಅದಕ್ಕೆ ಅಣ್ಣವರು ಕೂಡ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದು. ಅವರ ಮನಸ್ಥಿತಿಗೆ ನಾವು ಕೂಡ ನೋವು ಮಾಡಿರ್ಬೋದು. ಅವ್ರಿಗೆ ಒಪ್ಪಿಗೆ ಇಲ್ಲದಂಥ ಸಿನಿಮಾನ ನಾವು ಕರೆಸಿ ತೋರಿಸಿ ಪಾಪ ಅವ್ರ ದುಡ್ಡು ಸಮೇತ ಅವ್ರ ಸಮಯ ಸಮೇತ ವೇಸ್ಟ್ ಮಾಡಿಸಿ ಅವ್ರಿಗೆ ಮನಸ್ಸು ಬೇಜಾರಾಗಿರ್ಬೋದು. ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಅದು ಇರ್ಬೋದು. ಮತ್ತು ಅವರೇ ಅಲ್ಟಿಮೇಟ್ ಯಾವಾಗಲೂ ಅವರು ಮನಸ್ಸು ಮಾಡಿ ಮಾರ್ನಿಂಗ್ ಶೋಗೆ ಬಂದು ತುಂಬ ಚೆನ್ನಾಗಿದೆ ಅಂತ ಅವರು ಒಪ್ಕೊಂಡ್ಬಿಟ್ರೆ ಅದು ಇನ್ನಿಲ್ದಂಗೆ ಕಿತ್ಕೊಂಡು ಹೋಗುತ್ತೆ. ಚೆನ್ನಾಗಿಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಯಾವ ಕಾರಣಕ್ಕೂ ಸಿನಿಮಾ ಹೋಗಲ್ಲ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರ 3ನೇ ನಿರ್ದೇಶನದ ಚಿತ್ರ ಸಿಟಿ ಲೈಟ್ಸ್ ಇನ್ನೇನು ಸದ್ಯದಲ್ಲೇ ಬಿಡುಗಡೆ ಆಗಲಿಕ್ಕಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ 2ನೇ ಹಾಡು ಕಂದಮ್ಮ ಹಾಡು ರಿಲೀಸ್ ಆಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ದುನಿಯಾ ವಿಜಯ್ ಅವರು ಹಾಗೆಯೇ ಸಿನಿಮಾ ತಂಡ ಇದೆ, ಮಾತಾಡಿಸ್ತಾ ಹೋಗೋಣ. ಸರ್, ಫಸ್ಟ್ಲಿ ಹಾಡು ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಕೆಮಿಸ್ಟ್ರಿ ಆಫ್ ವಿನಯ್ ರಾಜ್ಕುಮಾರ್ ಮತ್ತು ಮೋನಿಶಾ ಅವ್ರದ್ದು ತುಂಬ ನ್ಯಾಚುರಲ್ ಆಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ಸಾಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ಡೈರೆಕ್ಟ್ರಿಗೆ ನಮಗೇನು ಒಂದ್ಸಲ ನೀವು ಹೇಳಬೇಕು ಹೆಂಗನ್ಸಿದೆ ಅಂತ, ತಪ್ಪಿದೆಯಾ ಸರಿ ಇದೆಯಾ ತಿದ್ಕೋಬೇಕಾ ತಾವೇಳಿ. ಖಂಡಿತವಾಗ್ಲೂ ನಾವೇನು ಮಾಡ್ತೀವಿ, ನಮ್ದು ಯಾವಾಗಲೂ ಹೊಗಳ್ತಾನೆ ಇರ್ತೀವಿ ನಮ್ಗೆ ಚೆನ್ನಾಗಿದೆ ಅಂತ. ಅದು ನನಗೆ ಅದು ಇಷ್ಟ ಆಗಲ್ಲ. ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲ ಪ್ರೇಕ್ಷಕರಿಗೆ ಇಷ್ಟ ಆದರೆ ಅದು ದೊಡ್ಡ ಬ್ಲೆಸ್ಸಿಂಗ್ ನಮಗೆ. ಸರ್, ಹಾಡು ತುಂಬ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ ಸರ್. ಅಂದರೆ ಎಲ್ಲೂ ಕೂಡ ಮೇಡಪ್ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ, ತುಂಬ ರಿಯಲಿಸ್ಟಿಕ್ ಆಗಿ ಅಂದರೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು. ನಮಗೆ ಕನೆಕ್ಟ್ ಆಗೋ ಥರ ಇದೆ ಆ್ಯಕ್ಚುಲಿ. ಅದು ನಾನು ನಿಜವಾಗ್ಲೂ ಅದು ತುಂಬ ಕಷ್ಟಪಟ್ಟಿರ್ತೀನಿ ಅದಕ್ಕೋಸ್ಕರ. ಅಂದರೆ ಎಲ್ಲೂ ಆರ್ಟಿಫಿಷಿಯಲ್ ಅನ್ನಿಸ್ಬಾರ್ದು. ಏನಾಗುತ್ತೆ, ರೆಗ್ಯುಲರ್ ಒಂದಷ್ಟು ಸಿನಿಮಾಗಳು, ನಮ್ಮದೊಂದೇ ಸಿನಿಮಾ ಅಂತಲ್ಲ, ಒಂದಷ್ಟು ಸಿನಿಮಾಗಳಲ್ಲಿ ಆ ಆರ್ಟಿಫಿಷಿಯಾಲಿಟಿ ನೋಡ್ತಾ ಜನಗಳಿಗೆ ಬೋರ್ ಆಗಿಬಿಟ್ಟಿದೆ. ಗುರು ಅದನ್ನೇ ಹೆಸರಿ ಮಾಡಿಸ್ತೀರಾ ಅಂತ ಒಂದು ಸಣ್ಣ ಪ್ರಯತ್ನ ಪಡ್ತೀವಿ. ಅಂದರೆ ಹೆಂಗೆ ಇರುತ್ತೋ ಬಿಹೇವಿಯರ್ ಹಾಗೆ ತೆಗೆಯೋಣ ಅಂತ. ಅದು ಚೆನ್ನಾಗಿ ಬಂದಿದ್ದೇ ನಮಗೆ ಖುಷಿ. ನಾನು ಆ ಥರದ್ದು ತುಂಬ ಇಷ್ಟಪಡ್ತೀನಿ. ಯಾವತ್ತು ಆ್ಯಕ್ಟಿಂಗಲ್ಲಿ ಅಥವಾ ಪರ್ಫಾರ್ಮೆನ್ಸ್ ಸಾಂಗಲ್ಲಾಗಲಿ ತುಂಬ ಅನ್ನಿಸ್ಬೇಕು, ನಮಗೆ ಏನು ನಡೀತಾ ಇದೆ ಅಂತ ಅನ್ನಿಸ್ಬೇಕು. ಸರ್, ಈಗ ಸಖಿಯೇ ಹಾಡು ನಿಮ್ಮ ನಾಗಾರ್ಜುನ ಶರ್ಮಾ ಅವರ ಮತ್ತು ನಮ್ಮ ಚರಣ್ ರಾಜ್ ಅವರ ಕಾಂಬಿನೇಷನಲ್ಲಿ ಹಿಟ್ ಆಗಿತ್ತು. ಅದು ಕೂಡ ಆಲ್ಮೋಸ್ಟ್ ಇದನ್ನು ಲಿಪ್ಸಿಂಗ್ ಇಲ್ಲದೆ ಇರುವಂತಹ ಒಂದು ಮಾಂಟೇಜ್ ಸಾಂಗ್ ಥರ ಇತ್ತು. ಇದರಲ್ಲೂ ಅದೇ ಥರದ ಪ್ರಯತ್ನ ಆಗಿದೆ. ಅಂದರೆ ಹೇಗೆ ಸರ್, ಅಂದರೆ ಮೊದಲು ಮಾಂಟೇಜಸ್ ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಟ್ಯೂನಿಂಗ್ ಕೂತ್ಕೊಂಡಿದ್ದ ಹೇಗೆ? ಅದಕ್ಕೆ ಕೆಲವು ಸತಿ ಏನಾಗುತ್ತೆ, ಆವಾಗ ಎಲ್ಲ ಸಾಂಗ್ಗಳು ಲಿಪ್ಪಲ್ಲಿ ಆಡ್ತಿದ್ವಿ ಸಿಂಕ್ ಮಾಡ್ತಾ. ಅದು ಸ್ವಲ್ಪ ಈಗ ಸ್ಟಾಪ್ ಆಗಿದೆ. ಒಂಚೂರು ಮಾಂಟೇಜಸ್ ಎಲ್ಲ ಹೇಳಕ್ಕೆ ಟ್ರೈ ಮಾಡ್ತೀವಿ. ಅದು ಕೂಡ ಚೆಂದ ಅನಿಸುತ್ತೆ ಒಂದ್ಸತಿ. ಅಂದರೆ ಅದು ಮುಂದಕ್ಕೆ ಬರುತ್ತೆ, ಲಿಪ್ಪಲ್ಲೂ ಈಗಲೂ ಬರ್ತಾಯಿದೆ. ಸಮ್ಟೈಮ್ಸ್ ಅದು ಬೋರ್ ಆಗಿಬಿಡ್ಬಾರ್ದು, ಇದು ಬೋರ್ ಆಗಬಾರ್ದು. ಮಾಂಟೇಜಸ್ಸು ಆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಅದೊಂಚೂರು ಡೈರೆಕ್ಷನಲ್ಲಿ ಚಾಲೆಂಜ್ ನಮಗೆ ಯಾವಾಗಲೂ. ಸರ್, ನಂಗೆ ಆ್ಯಕ್ಚುಲಿ ಒಂದು ರೀತಿ ಗೋ ಗೆಟರ್ ಮೆಂಟಾಲಿಟಿ ವಿಜಯ್ ಸರ್ದು ಅಂತ ಅನಿಸಿದೆ. ಎಲ್ಲಿ ಅಂತಂದರೆ ಆಲ್ರೆಡಿ ನೀವೊಂದು ನಿಚ್ಚನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೇ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಮತ್ತೆ ಕೆಲವೊಂದಷ್ಟು ವರ್ಷ ಪಯಣ ಮಾಡಿ ಅದಾದಮೇಲೆ ಮಗಳನ್ನು ಕೂಡ ನೀವು ಆ್ಯಕ್ಚುಲಿ ಇಂಡಸ್ಟ್ರಿಗೆ ತಂದು ವಾಪಸ್ ಅವರನ್ನು ಒಂದು ಡ್ಯುಯೆಟ್ ಸಾಂಗಲ್ಲಿ ನೀವೇ ನಿರ್ದೇಶನ ಮಾಡುವಂಥದ್ದು ತುಂಬ, ಅಂದರೆ ಇದು ಇಮ್ಯಾಜಿನ್ ಮಾಡುವಾಗಲೇ ಎಷ್ಟು ಒಂದು ಇಚ್ಛಾಶಕ್ತಿ ಇರಬೇಕಲ್ವ ಮನುಷ್ಯನಿಗೆ ಅಂತ ಅನಿಸುತ್ತೆ ಯಾವಾಗಲೂ. ಸೊ ಈ ಥರದೊಂದು ಸಾಂಗು ಮಗಳನ್ನು ನೀವು ಡೈರೆಕ್ಟ್ ಮಾಡಿರುವಂಥದ್ದು, ಪ್ಲಸ್ ಅದಕ್ಕೆ ದೊಡ್ಡ ಮನೆಯಿಂದ ವಿನಯ್ ರಾಜ್ಕುಮಾರ್ ಅವರು ಹೀರೋಗೆ ಆ್ಯಕ್ಟ್ ಮಾಡ್ತಿರುವಂಥದ್ದು, ಏನು ಅನಿಸುತ್ತೆ ಸರ್ ಇದೆಲ್ಲ ನೋಡುವಾಗ ನಿಮಗೆ? ಇದು ಡೆಸ್ಟಿನಿನ ಅಥವಾ ಸುಮ್ಮನೆ ನೀವು ಪ್ರಯತ್ನದಿಂದ ಇದಾಗಿರೋದು ಅಂತ ಹೇಳ್ತೀರಾ? ಯಾವುದಕ್ಕೆ ಈ ಕ್ರೆಡಿಟ್ಸ್ ಕೊಡ್ತೀರಾ ಅಂತ ಗೊತ್ತಿಲ್ಲ. ಅದು ಯಾವಾಗಲೂ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದು ಕೆಲಸ ಇದೆಯಲ್ಲ, ತನಗೆ ಗೊತ್ತಿಲ್ಲಂಗೆ ತಾನೇ ಮಾಡಿಸ್ಕೊಳತ್ತೆ. ಸೊ ಹಂಗೆ ಎಲ್ಲ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ಎಲ್ಲರೂ ಒಳ್ಳೆಯವ್ರು ಸೇರಿದ್ದೀವಿ ಅಂತ ಅನ್ಕೋತೀನಿ ನಾನು. ಸರ್, ಅಂದರೆ ನೀವು ನಿರ್ದೇಶನ ಶುರು ಮಾಡಿದ್ಮೇಲೆ ನಾವು ಅಬ್ಸರ್ವ್ ಮಾಡಿದ್ದೀವಿ, ಅಂದರೆ ನಟರಾಗಿದ್ದಾಗ ಯಾವ ರೀತಿ ಇದ್ರಿ, ಬಟ್ ನಿರ್ದೇಶನ ಅಂತ ಬಂದಾಗ ಹೆಂಗೆ ಅಂದರೆ ಒಬ್ಬ ಕ್ಯಾಪ್ಟನ್ ಆಗಿ ನಿಂತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜೊತೆಗೆ ಅದನ್ನು ಹೊಸಬ್ರನ್ನೂ ಕೂಡ ಪರಿಚಯ ಮಾಡಿಕೊಂಡು, ಅಂದರೆ ಕಂಪ್ಲೀಟ್ ಒಂಥರ ಈ ಮನೆ ಅಂದರೆ ಒಡೆಯ ಥರ ನೀವು ನಿಂತ್ಕೊಂಡು ಎಲ್ಲ ಸಾಗಿಸ್ಕೊಂಡು ಹೋಗ್ತಿದ್ದೀರಾ. ಪ್ಲಸ್ 2 ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಇಷ್ಟ ಕೂಡ ಆಗ್ತಾಯಿದೆ. ಸರ್, ಹೆಂಗೆ ಸರ್ ಯಾವ ಥರದೊಂದು ಬದಲಾವಣೆ ಆಯಿತು ನಿಮಗೆ ಆ್ಯಕ್ಚುಲಿ? ಬಿಕಾಸ್ ಸಲಗದಿಂದ ಹೇಳಬೇಕು ಅಂದರೆ ನಾನೇ ನಿಲ್ತೀನಿ, ನನ್ನ ಸಿನಿಮಾ ನಾನೇ ಗೆಲ್ಲಿಸ್ಕೊತೀನಿ, ಆ ಥರದೊಂದು ಬದಲಾವಣೆ ಆಗಿದ್ದು ಯಾಕದು ಆಯ್ತು ಎಕ್ಸಾಕ್ಟ್ಲಿ ಅಂತ? ಇಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡಾಗ ನಮ್ಮ ತಪ್ಪೇನು ನಮ್ಮ ಸರಿ ಏನು ಗೊತ್ತಾಗತ್ತೆ. ಆದಷ್ಟು ಸರಿ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ. ಅದೇ ಡೈರೆಕ್ಷನ್ ಅಂದರೆ. ಸರ್, ಇವತ್ತಿನ ಅಂದರೆ ನಾವು ಅದನ್ನು ಹೇಳಬಾರ್ದು, ಬಟ್ ಸ್ಟಿಲ್ ಈಗ ಅಂಕಿಅಂಶ ನೋಡುವಾಗ ಜನಗಳು ಸ್ವಲ್ಪ ಥಿಯೇಟ್ರಿಗೆ ಅಂದರೆ ಸ್ವಲ್ಪ ಹಿಂದೇಟು ಆಗ್ತಿದ್ದಾರೆ ಬರೋದಕ್ಕೆ. ಏನಪ್ಪ ನಾವು ನಂಬಿಕೆ ಇಟ್ಕೊಂಡಿದ್ದು ಸಿನಿಮಾ ಚೆನ್ನಾಗಿ ಆಗಲಿಲ್ಲ ಅಂತನೋ ಅಥವಾ ಅವರಿಗೆ ಎಂಟರ್ಟೈನ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಬಟ್ ಏನು ಸರ್ ಅದನ್ನು ಬ್ರೇಕ್ ಮಾಡೋದು ಹೇಗೆ? ಅಷ್ಟು ಇರ್ಬೋದು. ಯಾಕಂದರೆ ಪಾಪ ಈಗ ನೋಡಿ, ಯಾವತ್ತೂ ಅದಕ್ಕೆ ಅಣ್ಣವರು ಕೂಡ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದು. ಅವ್ರ ಮನಸ್ಥಿತಿಗೆ ನಾವು ಕೂಡ ನೋವು ಮಾಡಿರ್ಬೋದು. ಅವ್ರಿಗೆ ಒಪ್ಪಿಗೆ ಇಲ್ಲದಂಥ ಸಿನಿಮಾನ ನಾವು ಕರೆಸಿ ತೋರಿಸಿ ಪಾಪ ಅವ್ರ ದುಡ್ಡು ಸಮೇತ ಅವ್ರ ಸಮಯ ಸಮೇತ ವೇಸ್ಟ್ ಮಾಡಿಸಿ ಅವ್ರಿಗೆ ಮನಸ್ಸು ಬೇಜಾರಾಗಿರ್ಬೋದು.
ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಅದು ಇರ್ಬೋದು. ಮತ್ತು ಅವರೇ ಅಲ್ಟಿಮೇಟ್ ಯಾವಾಗ್ಲೂ ಅವ್ರು ಮನಸ್ಸು ಮಾಡಿ ಮಾರ್ನಿಂಗ್ ಶೋಗೆ ಬಂದು ತುಂಬ ಚೆನ್ನಾಗಿದೆ ಅಂತ ಅವರು ಒಪ್ಕೊಂಡ್ಬಿಟ್ರೆ ಅದು ಇನ್ನಿಲ್ದಂಗೆ ಕಿತ್ಕೊಂಡು ಹೋಗುತ್ತೆ. ಚೆನ್ನಾಗಿಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಯಾವ ಕಾರಣಕ್ಕೂ ಸಿನಿಮಾ ಹೋಗಲ್ಲ. ಈ ಮಧ್ಯೆ ಅವರು ಬರದೇ ಇರೋ ಕಾರಣ ಅದು ಕೂಡ ಇರ್ಬೋದು. ರಾಂಗ್ ಸಬ್ಜೆಕ್ಟ್ಸ್ಗಳು ನೋಡಿ ಅಥವಾ ನಾವೇ ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂತ ಅವ್ರ ಮೇಲೆ ಒತ್ತಡ ಏರಿ ಚೆನ್ನಾಗಿದೆ ನೋಡಿ ಅನ್ನೋದು ಕೂಡ ತಪ್ಪು ನಮ್ಮಲ್ಲೂ ಇರಬಹುದು. ನಾವು ಸರಿ ಮಾಡ್ಕೋಬೇಕಾಗತ್ತೆ ಅದನ್ನು. ಸರ್ ಸಿಟಿ ಲೈಟ್ಸ್ ನೋಡುವಾಗ ನಮಗೆ ಬರೀ ಕೇವಲ ಒಂದು ಯಾವುದೋ ಒಂದು ಕ್ಯೂಟ್ ರೊಮ್ಯಾಂಟಿಕ್ ಆ್ಯಂಗಲ್ ಆಗಿರ್ಬೋದು ಅಥವಾ ಒಂದು ನಾವೇನು ಆಲ್ರೆಡಿ ಸಲಗ ಮತ್ತು ಭೀಮದಲ್ಲಿ ನೋಡಿದ್ವಿ ಕೆಲವೊಂದಷ್ಟು ಅಂದರೆ ರೂಟೆಡ್ ಹುಡುಗರ ಕೆಲವೊಂದಷ್ಟು ಅವ್ರು ಹೆಂಗಿರ್ತಾರೆ, ಯಾವ್ಯಾವ ಥರ ನಡೆಯುತ್ತೆ ಬೆಂಗಳೂರಲ್ಲಿ, ಒಂದು ರೂಟೆಡ್ ಬ್ಯಾಂಗ್ಳೂರು ಏರಿಯಾಗಳು ಹೇಗಿರುತ್ತೆ ಅದನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡುವಂತಹ ಕೆಲವೊಂದಷ್ಟು ವಿಷಯ ಮಾತ್ರ ಬಿಟ್ಟಿದ್ದೀರಾ. ಅಪಾರ್ಟ್ ಫ್ರಮ್ ದಟ್ ಒಂದು ಸೀರಿಯಸ್ ವಿಷಯ ಅಂತೂ ಡೆಫಿನೆಟ್ಲಿ ಇದರಲ್ಲಿ ಇರುತ್ತೆ ಅನ್ನೋ ಒಂದು ನಮಗೆ ಒಪಿನಿಯನ್ ಇದೆ. ಸೊ ಆ ವಿಷಯ ಯಾವುದಾಗಿರುತ್ತೆ, ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಒಂದು ಕತ್ತಲೆ ಜಗತ್ತನ್ನ ಡೆಫಿನೆಟ್ಲಿ ತೋರಿಸಿರ್ತೀರ ಅನ್ನೋ ನಂಬಿಕೆ ಇದೆ ನಮಗೆ. 100 ಟ್ರೈ ಮಾಡಿದ್ದೀನಿ, ತುಂಬ ಕಷ್ಟಪಟ್ಟು ಟ್ರೈ ಮಾಡಿದ್ದೀನಿ. ಪ್ರತಿ ಸರಿ ನಾನು ನಂಬೋದೇ ಹಾರ್ಡ್ ವರ್ಕ್ನ. ತುಂಬ ಪರಿಶ್ರಮ ಎಲ್ಲಿದೆಯೋ ಅಲ್ಲಿ ಅಟ್ಲೀಸ್ಟ್ ಸಮಾಧಾನ ಇದೆ, ಗೆಲುವಿರುತ್ತೆ ಅಂತ ನಾನು ನಂಬಿರ್ತೀನಿ. ಯಾವಾಗ ಟ್ರೈ ಮಾಡಿದ್ದೀನಿ, ತುಂಬ ಕಡೆ ಟ್ರೈ ಮಾಡಿದ್ದೀನಿ ಅದನ್ನು. ಸರ್ ನಮ್ಮ ದುನಿಯಾ ವಿಜಯ್ ಸರಿಗೆ ಪ್ರಶಸ್ತಿಗಳು ಹೊಸದೇನಲ್ಲ ಸರ್. ಸದ್ಯಕ್ಕೆ ಒಂದು ನಮ್ಮ ಮಿಥ್ಯ ಅನ್ನೋ ಒಂದು ಕನ್ನಡ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಆ್ಯಕ್ಚುಲಿ ಅದಕ್ಕೆ ನಿಮ್ಮ ವಿಶಸ್ನ ತಿಳಿಸೋದು ಖುಷಿ ಅನಿಸುತ್ತೆ. ಎಂಟೈರ್ ತಂಡಕ್ಕೆ ಒಳ್ಳೇದಾಗಲಿ. ಇದೇ ಥರದ ಪ್ರತಿ ಸರಿನೂ ಎಲ್ಲ ಅವಾರ್ಡಲ್ಲೂ ನಮ್ಮ ಕನ್ನಡಿಗರಿಗೆ ಒಂದು ಜಾಗ ಯಾವಾಗಲೂ ಇರಲಿ, ಎಲ್ಲ ಡಿವಿಷನಲ್ಲೂ ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇರಲಿ, ಯಾವಾಗಲೂ ನನಗೆ ಆಸೆ ಅದು. ಸಾಂಗ್ ವಿಷಯಕ್ಕೆ ಬಂದರೆ ಸರ್, ಮಗಳು ಹೇಳ್ತಾ ಇದ್ರು ಅಪ್ಪ ಕಂಪ್ಲೀಟ್ ಡೈರೆಕ್ಟರ್ ಮೋಡ್ ಆನ್ ಆಗಿರುತ್ತೆ, ಅಲ್ಲಿ ಅಪ್ಪನ ಥರನೇ ಇರಲ್ಲ ಅವರು ಅಂತೆಲ್ಲ, ಬಟ್ ಯಾವತ್ತೂ ಬೈದಿಲ್ಲ ಅಂತೆಲ್ಲ ಹೇಳಿದ್ರು. ಸರ್ ನಿಮಗೆ ಮಗಳನ್ನ ಡೈರೆಕ್ಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ, ಅಥವಾ ಜಸ್ಟ್ ಕ್ಯಾರೆಕ್ಟರ್ ಅಷ್ಟೇ ನೋಡ್ತೀರಾ ನೀವು, ಹೇಗೆ ಅಂತ? ಪಾತ್ರವಾಗಿ ನೋಡೋದು ಅಷ್ಟೇ ಸರ್. ಇನ್ನೂ ಸಾಕಷ್ಟು ಹಾಡುಗಳು ಬಿಡುಗಡೆ ಆಗ್ಲಿಕ್ಕಿದೆ ಸರ್. ಸಿನಿಮಾ ಬಿಡುಗಡೆ ದಿನಾಂಕ ಯಾವತ್ತೂ ಕುತೂಹಲ ಇದೆ ನಮಗೆ, ಯಾವಾಗ ಆಗ್ಬೋದು ಸರ್? ಆದಷ್ಟು ಜಲ್ದಿ. ಈಗ ಅದೇ ಚರಣ್ಗೂ ಹೇಳಿದ್ದೀನಿ, ಆದಷ್ಟು ಜಲ್ದಿ ಇನ್ನೊಂದು ಸಾಂಗ್ ಮೂಲಕ ಬರ್ತೀನಿ. ಜೊತೆಗೆ ವಿನಯ್ ರಾಜ್ಕುಮಾರ್ ಅವ್ರನ್ನ ಒಂದು ಬೇರೆಯದೇ ಆಯಾಮದಲ್ಲಿ ನೋಡ್ಬೋದು. ಬಿಕಾಸ್ ವಿಜಯ್ ಸರ್ ನಿರ್ದೇಶನ ಅಂದಾಗಲೇ ನಮಗೆ ಕ್ಯೂರಿಯಾಸಿಟಿ ಅಲ್ಲಿ ಜಾಸ್ತಿ ಆಗೋಯ್ತು. ಇದು ಬೇರೆ ಡೆಫಿನೆಟ್ಲಿ ಏನೋ ಒಂದು ಬೇರೆ ವಿಷಯ ಇರುತ್ತಿಲ್ಲ ಅಂತ. ಸರ್ ಅವ್ರದ್ದು ಬೇರೆ ಆಯಾಮನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿರ್ತೀವ, ಇಲ್ಲಿ ತನಕ ನೋಡ್ತಿರೋದು ಹೇಗೆ ಅಂತ? ಇಲ್ಲ ಒಂದು ಸಿಂಪಲ್ ಕಥೆನ ತುಂಬ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಅದೆಲ್ಲ ಆ ಥರದ್ದೇನೂ ಇಲ್ಲ. ಸುಮ್ಮನೆ ಸುಳ್ಳು ಹೇಳಿ ಹಂಗೆ ಮಾಡಿಬಿಟ್ಟಿದ್ದೀವಿ ಹಿಂಗೆ ಮಾಡಿಬಿಟ್ಟಿದ್ದೀವಿ ಅನ್ನೋದೇನಿಲ್ಲ. ಎಲ್ಲ ಒಂದು ಕತೆಗೆ ಕಷ್ಟಪಟ್ಟಿದ್ದೀವಿ ಎಲ್ಲ ಕಲಾವಿದರು. ಉದಾಹರಣೆಗೆ ಇವರೆಲ್ಲ ನೋಡಿ, ಇವರು ಫೈಟ್ ಮಾಸ್ಟರು, ಇವ್ರ ಕೈಲಿ ಕಾಮಿಡಿ ಮಾಡಿಸಿದ್ದೀವಿ, ಇವರು ಒಂದು ನನಗೆ ಫೇವ್ರೇಟ್ ಆ್ಯಕ್ಟ್ರು, ಇವ್ರ ಕೈಲಿ ಇನ್ನೊಂದೇನೋ ಮಾಡಿಸ್ತೀವಿ. ಇರೋದನ್ನೇ ಒಂದು ವ್ಯತ್ಯಾಸವಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ. ಸರ್ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗಲಿ ಸರ್. 3ನೇ ಪ್ರಯತ್ನ ವಾಪಸ್ ಅದು ಹ್ಯಾಟ್ರಿಕ್ ಆಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರ ಮಾತುಗಳು. ಸಿಟಿ ಲೈಟ್ ಸಿನಿಮಾದ 2ನೇ ಹಾಡು ಕಂದಮ್ಮ ಬಿಡುಗಡೆ ಆಗಿದೆ. ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ನೋಡಿ ಹರಸಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.